ಇನ್ನು ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮಹಿಳೆಯರೇ ಚಿನ್ನ ಹಾಕೊಳ್ಳೋ ಮುನ್ನ ಸ್ವಲ್ಪ ಹುಷಾರಾಗಿರಿ. ಅದು ಬಸ್ಸಲ್ಲಿ ಹತ್ತಬೇಕಾದ್ರೆ ಮಹಿಳೆ ಬಸ್ ಹತ್ತುವಾಗ ಕೆಲವು ಖದೀಮರು ಚಿನ್ನ ಕದ್ದು ಎಸ್ಕೇಪ್ ಆಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆಯ ಹಾಲಮೇಲ ಬಸ್ ನಿಲ್ದಾಣದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ಮಹಿಳೆ ಬಸ್ ಹತ್ತುವಂತಹ ಸಂದರ್ಭದಲ್ಲಿ ಚಿನ್ನದ ಸರವನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲಮೇಲ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೈಕಲ್ಲಿ ಮಾಸ್ಕ್ ಹಾಕೊಂಡು ಬಂದಂತಹ ಇಬ್ಬರು ಕಳ್ಳರು ಈ ಕೃತ್ಯ ಎಸಗಿದ್ದಾರೆ. ಚಿನ್ನದ ಸರ ಕದ್ದು ಎಸ್ಕೇಪ್ ಆಗಿರತಕ್ಕಂಥ ಒಂದು ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾಮಾನ್ಯವಾಗಿ ಮಹಿಳೆಯರು ಎಲ್ಲೇ ಹೋಗೋದಿದ್ರು ಕೂಡ ಚಿನ್ನದ ಸರವನ್ನ ಹಾಕೊಂಡು ಹೋಗ್ತಾರೆ. ಚಿನ್ನದ ಸರ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಓಲೆ ಆಗಿರ್ಬೋದು, ಹಾಕೊಂಡು ಹೋಗುವಂಥದ್ದು ಕಾಮನ್. ಬಟ್ ಯಾರೇ ಇರ್ಬೋದು, ಮಹಿಳೆಯರು ಬಸ್ ಹತ್ತುವಂಥ ಸಂದರ್ಭದಲ್ಲಿ ಅಥವಾ ಪಬ್ಲಿಕ್ಕಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಹುಷಾರಾಗಿರ್ಬೇಕಾಗತ್ತೆ. ಅಂಥ ಒಂದು ಘಟನೆ ನಡೆದಿದೆ. ಬೈಕಲ್ಲಿ ಹೋಗ್ತಿದ್ದಾರಲ್ಲ ಇಬ್ರು ಖದೀಮ್ರು, ಇವರು ಒಬ್ಬ ಮಹಿಳೆ ಬಸ್ ಹತ್ತುವಂಥ ಸಂದರ್ಭದಲ್ಲಿ ಏಕ್ದಮ್ ಹೋಗಿ ಆ ಮಹಿಳೆ ಹಾಕೊಂಡಿರ್ತಕ್ಕಂಥ ಚಿನ್ನದ ಸರವನ್ನ ಎಗರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಆ ಮಹಿಳೆ ಬಸ್ ಹತ್ತದಕ್ಕೆ ಅಂತ ಹೋಗ್ತಾ ಇದ್ರು. ಹಿಂಬದಿಯಿಂದ ಹೋದಂಥ ಖದೀಮ್ರು ಕಳ್ಳರು ಆ ಚಿನ್ನದ ಸರವನ್ನ ಎಗರಿಸ್ಕೊಂಡು ಹೋಗ್ತಾರೆ. ಬಹಳ ಹುಷಾರಾಗಿರ್ಬೇಕಾಗುತ್ತೆ. ಪಬ್ಲಿಕ್ ಪ್ಲೇಸಲ್ಲಿ ಅದು ಹಗಲಾಗಿರ್ಬೋದು, ರಾತ್ರಿ ಆಗಿರ್ಬೋದು. ಈ ಖದೀಮ್ರಿಗೆ ಕಳ್ಳರಿಗೆ ಈ ಬೆಳಗ್ಗೆನೋ ಸಂಜೆನೋ ರಾತ್ರಿನೋ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರ್ಯಾರು ಚಿನ್ನದ ಸರ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಓಲೆ ಆಗಿರ್ಬೋದು, ಯಾರ್ಯಾರು ಹಾಕೊಂಡಿರ್ತಾರೋ ಮೊದಲು ಕಣ್ಣು ಬೀಳದೆ ಚಿನ್ನದ ಸರಕ್ಕೆ. ಯಾಕಂದ್ರೆ ಈಸಿಯಾಗಿ ಕಿತ್ಕೊಂಡು ಹೋಗ್ಬೋದು ಅಂತ, ಕೈ ಹಾಕಿದ್ರೆ ಸಿಕ್ಬಿಡತ್ತೆ ಅಂತ. ದಯವಿಟ್ಟು ಹುಷಾರಾಗಿರಿ.